ಅವ್ರಿಗೆ ಬೇಸ್ ಇದು 2021 ಸ್ಯಾಟಲೈಟ್ ಇಮೇಜ್. ನಾನು ಅವತ್ತು ಮಾಡಿದ್ದು ಇವತ್ತವರೆಗೆ ಹೆಂಗೆ ಗೊತ್ತಾಗತ್ತೆ ಅಂತ ಖಂಡಿತ ತಿಳ್ಕೊಬೇಡ್ರಿ. ಅದೆಲ್ಲದು ರೆಡಿ ಮಾಡ್ಕೊಂಡು ಅದು ಮಾಡಿರೋದು. ಅದು ಬೇಸ್ ಇದು. ಬಟ್ ಸ್ಯಾಂಕ್ಷನ್ ಲ್ಯಾಂಡಲ್ಲೇ ಆಗಲಿ ಬೇರೆ ಯಾವುದೇ ಲ್ಯಾಂಡಲ್ಲಿ ಆಗಲಿ ಈಗ ಮೆನ್ಷನ್ ಮಾಡೋದು ಹೊಸದಾಗಿ ನಾವು ಮಾಡಿದ್ರೆ ನೀವು ಅಪ್ ಟು 30% ವರೆಗೆ ನೀವು ಅದನ್ನ ರೆಗ್ಯುಲೇಟ್ ಮಾಡ್ಬೋದು. ಅಂದರೆ 70% ನೀವು ರೆಗ್ಯುಲೇಟ್ ಮಾಡ್ಬೋದು. 30% ಶೀಟ್ ಅಲ್ಲಿ ಇರಲೇಬೇಕು. ಕಾಡು ಇಲ್ಲೂ ಮಾಡ್ಬೋದು, ನೀವು ತೋಟ ಮಾಡ್ಬೋದು ಇದರಲ್ಲಿ. ಬಟ್ ಏನು ರಿಕ್ವೈರ್ಮೆಂಟ್ ಏನು ಕೇಳುತ್ತೆ ಅಂದರೆ ನಿಮ್ಮ ಸ್ಯಾಂಕ್ಷನ್ ಲ್ಯಾಂಡ್ ಆಗಿದ್ರೆ 30% ಶೇಡು ನೀವು ಅದನ್ನು ಕೆನಪಿನ ನೀವು ಮೇಲೆ ಬಿಡಲೇಬೇಕು. ಓಕೆ, ಬಟ್ ಆ ಪಾಯಿಂಟ್ವರೆಗೆ ಹೋಗಲಿಕ್ಕೆ 3-4 ವರ್ಷ ಬೇಕಾಗ್ಬೋದು. ಅದೇ ಸಹಿತ ನಮ್ಮ ಹಳೆಯ ಲ್ಯಾಂಡು ನಾವು ಕಂಪ್ಲೀಟ್ ಈಗಿನ ಒಂದು 30% ಅಂತ 40%ವರೆಗೆ ನಾವು ಶೇಡ್ನ ನಾವು ಇಟ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್. ನಮ್ಗೇನು ಕ್ರಾಪ್ ಜಾಸ್ತಿ ಬರುತ್ತೆ ಮಾಡ್ತಿದ್ವಿ, ಬಟ್ ಅದರಿಂದ ಬೋರೋದು ಮತ್ತೆ ಏನಿದೆ ಸಾಕಾಗ್ತಾ ಇರೋದ್ರಿಂದ. ಸೊ ಇಟ್ಸ್ ಅ ಟೈಮ್ ಟು ರೀಥಿಂಕ್ ಅಬೌಟ್ ಫುಲ್ ಓಪನ್ ಮಾಡೋದ್ರ ಬಗ್ಗೆ. ಈ ಥರ 7 ಕ್ರಾಪ್ಗೆ ಈ ಕಂಡೀಷನ್ ತುಂಬ ಸ್ಟ್ರಿಕ್ಟ್ ಆಗಿ ಅಪ್ಲೈ ಆಗ್ತಾ ಇದ್ದಾರೆ. ಬಟ್ ಒಂದು ಸಣ್ಣ ಹೋಪ್ ಈ ಸತಿ ಇದರಲ್ಲಿ ಜುಲೈ ನಂತರದಲ್ಲಿ ಏನಿರ್ತದೆ, ಔಟ್ ಆಫ್ 30 ಯುರೋಪಿಯನ್ ಯೂನಿಯನ್ ಕಂಟ್ರೀಸ್ 11 countries are opposing the law regulation to implement as it is. ಹಾಗಾಗಿ ಸಂಪೂರ್ಣ ಏನು ಹೋಗಲ್ಲ. there may be some changes and some relax ಈ ರೂಲ್ಸ್. ಎರಡನೇದಾಗಿ ಪಾಯಿಂಟ್ ನಿಮ್ಮದು ನಾವು ಲೋಕಲ್ ಸೇಲ್ ಮಾಡೋದು ಹೇಗೆ. ನೀವು ಲೋಕಲ್ ಸೇಲ್ ಮಾಡಿ ಅದು ಬೈ ಮಾಡೋದು ಯಾರು ಯುರೋಪಿಯನ್ ಯೂನಿಯನ್, ಯುರೋಪ್ ಅಲ್ಲ, ಯುರೋಪಿಯನ್ ಯೂನಿಯನ್ ಯೂನಿಯನ್ ಅಲ್ಲಿ ಇದ್ದರೂ ಬೇರೆ ಕಂಟ್ರೀಸ್ ಇದಾವೆ, ಅಲ್ಲಿ ಮಾಡೋರಿಗೆ ಇದು ಅಪ್ಲೈ ಆಗಲ್ಲ. ಅವನಿಗೆ ಅಪ್ಲೈ ಮಾಡ್ತಾನೆ ಅಂದರೆ ಈ ಪ್ರೈಮರಿ ಡಾಟಾ ಬೇಕೇ ಬೇಕು. ನೀವು ಲೋಕಲ್ ಕೊಟ್ಟರೆ ಲೋಕಲ್ ತಗೊಂಡು ಅವ್ನು ಮುಂದಿನವನಿಗೆ ಕೊಡ್ಬೇಕು, ಮುಂದಿನ ಪ್ರೊಸೆಸರ್ ಕ್ಯೂರಿಂಗ್ ವರ್ಸಿಗೆ ಕೊಡಬೇಕು, ಕ್ಯೂರಿಂಗ್ ವರ್ಸನ್ನು ಯಾವ ಎಕ್ಸ್ಪೋರ್ಟ್ ಮಾಡ್ತಾನೆ ಅವನಿಗೆ ಕೊಡಲೇಬೇಕು. ಅದು ಚೈನ್ ಸಿಸ್ಟಮು ವಿತ್ ನಿಮ್ಮ ನೇಮು ಈ ಇದೆಲ್ಲ ಅದರಲ್ಲೇ ಇರುತ್ತೆ, ಸ್ಟಿಕ್ಕರ್ ಇರುತ್ತೆ, ಅದು ಆಟೋಮೆಟಿಕ್ ಸ್ಕ್ಯಾನ್ ಮಾಡ್ಕೊಂಡು ಬರುತ್ತೆ. ಅವ್ರು ಹೇಳ್ದಂಗೆ 1-2 ಮೂಟೆ ಪ್ರಶ್ನೆ ಇಲ್ಲ. ಒಂದು ಕಂಟೈನರ್ 21,000 kg ಹೋಗುತ್ತೆ, 19,000 kg ಹೋಗುತ್ತೆ. ಆ ಇದರಲ್ಲಿ ಒಂದು ಬ್ಯಾಗ್ ಈ ಇದನ್ನ ಫಾಲೋ ಮಾಡದೇ ಇರೋ ಬ್ಯಾಗ್ ಸಿಕ್ಕರೆ ಇಡೀ ಕಂಟೈನರ್ ರಿಜೆಕ್ಟ್ ಆಗಿ ವಾಪಸ್ ಬರುತ್ತೆ. ಇಟ್ಸ್ ಅ ವೆರಿ ಹೈ ರಿಸ್ಕ್ ಆಪರೇಷನ್ ಇದು. ಹಾಗಾಗಿ ಇದು ಯಾವತ್ತೂ ಸ್ಟ್ರಿಕ್ಟ್ ಆಗಿ ಬರುತ್ತೆ, ಅವ್ರು ಪ್ರತಿಯೊಬ್ಬರು ಅದನ್ನ ಮಾಡಲೇಬೇಕು. ನಮ್ಮಲ್ಲಿ ಏನಾಗಿದೆ ಅಂದರೆ ಇನ್ನೂ ಅದ್ರ ಬಗ್ಗೆ ಮಾಹಿತಿಗಳ ಒಂದು ಪ್ರಚಾರ ಆಗಿಲ್ಲ. ರೈತರು ಎಸ್ಟೇಟಲ್ಲಿ ಅದು ಸರಿಯಾಗಿ ತಲುಪಿಲ್ಲದಿರೋದ್ರಿಂದ ಗೊಂದಲ. ಜೊತೆಗೆ ನಮ್ಮದು ಇನಿಷಿಯಲಿ ನಮ್ಮ ಇಂಡಿಯನ್ ಗುಣ ಹೇಗೆ ಅಂದರೆ ನಾವೆಲ್ಲರೂ ಫಸ್ಟ್ ರೆಜಿಸ್ಟ್ ಮಾಡ್ತೀವಿ, ಆಮೇಲೆ ಹೋರಾಟ ಮಾಡೋಣ ಅಂತ, ಆಮೇಲೆ ಎಲ್ಲದೂ ಒಪ್ಕೊಳ್ತೀವಿ. ಅಷ್ಟೊತ್ತಿಗೆ ತುಂಬ ಟೈಮ್ ಕಳೆದಿರುತ್ತೆ. ಅದೆಲ್ಲದಕ್ಕಿಂತ ಇದು ಬೇಕಾಗಿ ಸಿಂಪಲ್ ಇದು. ಅವ್ರು ಹೇಳಿದಾಗೆ ನಾವು ಸಣ್ಣ 10 ಎಕರೆ ಒಳಗಡೆ ಇದ್ದರೆ ನಮ್ಮ ಜಿಯೋ ಕೋಆರ್ಡಿನೇಷನ್ ಸಾಕು. ಆಟಿಟ್ಯೂಡ್ ಲ್ಯಾಟಿಟ್ಯೂಡ್ ಲ್ಯಾಂಗಿಟ್ಯೂಡ್ ತಗೊಂಡು ಮೆತ್ರಿ ಮಾಡಿ ಅದನ್ನು ರಿಜಿಸ್ಟರ್ ಮಾಡಿಬಿಟ್ಟು ಅದನ್ನು ಯಾರು ಬೈ ಮಾಡ್ತಾರೆ ಅವರಿಗೆ ಇದೊಂದು ಸರ್ಟಿಫಿಕೇಟ್ ಕಾಪಿ ಇರುತ್ತೆ, ಅವರಿಗೆ ಇದ್ರ ಜೊತೆ ಕೊಟ್ಬಿಟ್ರೆ ಮುಗಿದು. ಅಂದರೆ ನಮ್ಮದು ಗ್ರೂಪಲ್ಲಿ ನಾವು ಮಾಡ್ತಾ ಇರೋದು, ನಾವು ಅದೇ ಕೆಲಸ ಮಾಡ್ತಾ ಇರೋದು. ನಾವು ಆಲ್ರೆಡಿ ವಿ ಹ್ಯಾವ್ ಸ್ಟಾರ್ಟೆಡ್ 2 years ಬ್ಯಾಕ್. ನಮ್ಮದು 100% ಫ್ರೀ ನಾವು ಮಾಡ್ಕೊಂಡಿದ್ದೀವಿ ಆಲ್ರೆಡಿ. ಅಲ್ಲಿ ಏನಂದರೆ ಅವರಿಗೆ ಯುರೋಪಲ್ಲಿ 2 ಆ್ಯಪ್ ಯೂಸ್ ಮಾಡ್ತಾರೆ. ನಾವು ಕೊಟ್ಟಿರೋ ಇದನ್ನು ಅವರು ಚೆನ್ನಾಗಿ ಮಾಡಿಬಿಡ್ತಾರೆ. ಆಮೇಲೆ ಫೇರ್ ಟ್ರೇಡಲ್ಲಿ ಇನ್ನೊಂದು ಅಡ್ವಾಂಟೇಜ್ ಇದೆ. ಇವಾಗ ನಮ್ಗೆ ಏನು ಬೆನಿಫಿಟ್ ಆಗಲ್ಲ. ಅದು ಯಾವಾಗ ಮಾರ್ಕೆಟ್ ಈ 4,000-4,500 ಕೆಳಗಡೆ ಬರುತ್ತೆ, ಅವಾಗ ಫೇರ್ ಟ್ರೇಡ್ನ ಒಂದು ರೂಲ್ಸ್ ಏನಿರುತ್ತೆ ಅಂದರೆ ನೀವು ರೈತರಿಗೆ ಒಂದು ಮಿನಿಮಮ್ ಪ್ರೈಸ್ ಕೊಡಲೇಬೇಕು. ಆ ಪ್ರೈಸ್ ಪ್ರಕಾರ ಇವತ್ತಿನ ಇದರಲ್ಲಿ ಅದೇನಾಗುತ್ತೆ ಅಂದರೆ ಮಾರ್ಕೆಟ್ 4,000 ಇದ್ದಾಗ ನಮ್ಮದು ಇದು OT ರೇಟ್ ಸುಮಾರಿಗೆ 108-110 ಬರುತ್ತೆ. ಬಟ್ ನಮ್ಮ ಈ ಫೇರ್ ಟ್ರೇಡ್ನ ರೂಲ್ಸ್ 3 ವರ್ಷದಲ್ಲಿ ಕಂಪೇರ್ ಅಂದರೆ ಅದಕ್ಕಿಂತ ಮುಂಚೆ ಎಲ್ಲ ನಮಗೆ ಫೇರ್ ಟ್ರೇಡ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ
ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ.